ಶ್ರೀರಾಮಕೃಷ್ಣ ವಚನ ವೇದ 34 ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ 6ನೇ ಡಿಸೆಂಬರ್ 1884 ಮಾರ್ಗಶಿರ ಕೃಷ್ಣ ಚತುರ್ಥಿ ಶನಿವಾರ. ಅಧರಸೇನ ಒಬ್ಬ ದೊಡ್ಡ ಭಗವದ್ಭಕ್ತ. ಆತನಿಗೆ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಕೆಲಸ. ಆತನ ವಯಸ್ಸು ಸುಮಾರು 29ರಿಂದ 30ರ ಒಳಗೆ. ಪರಮಹಂಸರು ಆತನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಆತನದು ಎಂಥ ಭಕ್ತಿ! ಇಡೀ ದಿವಸವೆಲ್ಲ ಆಫೀಸಿನಲ್ಲಿ ಕೆಲಸ ಮಾಡಿ ಬಂದ ನಂತರ ಕೈಕಾಲಿಗೆ ಒಂದಷ್ಟು ನೀರು ಹಾಕಿ ಬಹುಮಟ್ಟಿಗೆ ತಪ್ಪದೆ ಪ್ರತಿ ಸಾಯಂಕಾಲವೂ ಪರಮಹಂಸರನ್ನು ನೋಡಲು ದಕ್ಷಿಣೇಶ್ವರಕ್ಕೆ ಹೋಗುತ್ತಿದ್ದ. ಆತನ ಮನೆ ಇರೋದು ಶೋಭಾ ಬಜಾರಿನಲ್ಲಿ. ಪ್ರತಿ ದಿವಸವೂ ತನ್ನ ಮನೆಯಿಂದ ದಕ್ಷಿಣೇಶ್ವರಕ್ಕೆ ಗಾಡಿ ಮಾಡಿಕೊಂಡು ಬರುತ್ತಿದ್ದ. ಪರಮಹಂಸರ ದರ್ಶನ ಪಡೆಯೋದು ಇದೊಂದೇ ಆತನ ಏಕಮಾತ್ರ ಮಹದಾನಂದವಾಗಿತ್ತು. ಅವರ ಶ್ರೀಮುಖದಿಂದ ಬರುತ್ತಿದ್ದ ಮಾತುಕತೆಯನ್ನು ಕೇಳುವುದಕ್ಕೆ ಬಹುಮಟ್ಟಿಗೆ ಆತನಿಗೆ ಆಗುತ್ತಲೇ ಇರಲಿಲ್ಲ. ದಕ್ಷಿಣೇಶ್ವರವನ್ನು ತಲುಪುವುದೇ ತಡ. ಒಡನೆಯೇ ಬಂದು ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಿದ್ದ. ಪರಮಹಂಸರು ಆತನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದ ನಂತರ ಕಾಳಿ ದೇವಾಲಯದಲ್ಲಿ ಭಗವತಿಯ ದರ್ಶನಕ್ಕಾಗಿ ಹೋಗುತ್ತಿದ್ದ. ಅಲ್ಲಿಂದ ಹಿಂದಿರುಗಿ ಬಂದು ಪರಮಹಂಸರ ಕೊಠಡಿಯಲ್ಲಿ ನೆಲದ ಮೇಲೆ ಹಾಸಿದ್ದ ಮಂದಲಿಗೆಯ ಮೇಲೆ ಮಲಗಿ ವಿಶ್ರಮಿಸಿಕೊಳ್ಳುತ್ತಿದ್ದ. ಪರಮಹಂಸರೇ ಆತನಿಗೆ ಹಾಗೆ ವಿಶ್ರಮಿಸಿಕೊಳ್ಳಲು ಹೇಳುತ್ತಿದ್ದರು. ಇಡೀ ದಿನದ ಪರಿಶ್ರಮದಿಂದ ಅಧರಸೇನನ ಶರೀರ ಅಷ್ಟು ಆಯಾಸಗೊಂಡಿರುತ್ತಿತ್ತು. ಭೂಮಿಗೆ ತಲೆ ಕೊಡುವುದೇ ತಡ. ಆತನಿಗೆ ನಿದ್ರೆ ಬರುತ್ತಿತ್ತು. ರಾತ್ರಿ 9-10ರೊಳಗೆ ಆತನನ್ನು ಎಬ್ಬಿಸುತ್ತಿದ್ದರು. ಆತ ಎದ್ದು ಪರಮಹಂಸರಿಗೆ ಪ್ರಣಾಮ ಮಾಡಿ ತಾನು ತಂದಿದ್ದ ಗಾಡಿಯಲ್ಲೇ ಹಿಂದಿರುಗಿ ಬಿಡುತ್ತಿದ್ದ. ಅಧರಸೇನ ಆಗಾಗ ಪರಮಹಂಸರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದ. ಅವರು ಆತನ ಮನೆಗೆ ಹೋದಾಗಲೆಲ್ಲ ಅಲ್ಲೊಂದು ದೊಡ್ಡ ಉತ್ಸವವೇ ನಡೆದು ಹೋಗುತ್ತಿತ್ತು. ಅನೇಕ ಭಕ್ತರು ಅಲ್ಲಿಗೆ ಬಂದು ಸೇರುತ್ತಿದ್ದರು. ವಿವಿಧ ಭಕ್ಷ್ಯ ಭೋಜ್ಯಗಳನ್ನು ತಯಾರಿಸಿ ಅವರೆಲ್ಲರಿಗೂ ತೃಪ್ತಿಯಾಗುವಂತೆ ಬಡಿಸುತ್ತಿದ್ದ. ಒಂದು ದಿನ ಪರಮಹಂಸರು ಆತನ ಮನೆಗೆ ಹೋಗಿದ್ದಾರೆ. ಆಗ ಅಧರಸೇನ ಹೇಳಿದ, ನೀವು ಬಹಳ ದಿವಸಗಳಿಂದ ಇಲ್ಲಿಗೆ ಬರಲಿಲ್ಲ. ಮನೆ ಮಲಿನವಾಗಿ ಬಿಟ್ಟಿತ್ತು. ಏನೋ ಒಂದು ವಿಧವಾದ ದುರ್ಗಂಧ ಬರುತ್ತಿತ್ತು. ಇಂದು ನೋಡಿ, ಮನೆ ಹೇಗೆ ಕಿಲ ಕಿಲ ಅಂತ ನಗುತ್ತಿದೆ. ಎಂಥ ಸುಗಂಧ ಬರುತ್ತಿದೆ. ಇಂದು ನಾನು ಭಗವಂತನಿಗೆ ಬಹುವಾಗಿ ಪ್ರಾರ್ಥನೆ ಮಾಡಿದೆ. ನಿಜ ಸ್ಥಿತಿ ಹೇಳುತ್ತೇನೆ, ಆಗ ಕಣ್ಣಿಂದ ನೀರು ಬಂದು ಬಿಟ್ಟಿತ್ತು. ಅದಕ್ಕೆ ಪರಮಹಂಸರು ಹೇಳಿದರು. ಆಶ್ಚರ್ಯ! ಬಳಿಕ ಅಧರಸೇನನನ್ನು ದೃಷ್ಟಿಸಿ ನೋಡುತ್ತಾ ನಗಲಾರಂಭಿಸಿದರು. ಇಂದು ಪರಮಹಂಸರು ತಮ್ಮ ಭಕ್ತರೊಡನೆ ಅಧರಸೇನನ ಮನೆಗೆ ಬಂದಿದ್ದಾರೆ. ಎಲ್ಲರೂ ಆನಂದದಿಂದ ತುಂಬಿ ತುಳುಕಾಡುತ್ತಿದ್ದಾರೆ. ಅಧರಸೇನ ಇಂದು ಒಂದು ದೊಡ್ಡ ಔತಣ ಏರ್ಪಡಿಸಿದ್ದಾನೆ. ಪರಮಹಂಸರ ದರ್ಶನ ಪಡೆಯಲು ಅನೇಕ ಹೊಸಬರು ಬಂದಿದ್ದಾರೆ. ಅಧರಸೇನನ ಇಚ್ಛೆಗನುಸಾರ ಆತನ ಸಹೋದ್ಯೋಗಿ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟರುಗಳಲ್ಲಿ ಕೆಲವರು ಬಂದಿದ್ದಾರೆ. ಅವರ ಇಚ್ಛೆ ತಾವೇ ಪರಮಹಂಸರನ್ನು ನೋಡಿ ಅವರು ಎಂಥವರು ಎಂಬುದನ್ನು ಅರಿತುಕೊಳ್ಳಬೇಕು ಎಂಬುದಾಗಿ ಇತ್ತು. ಶ್ರೀರಾಮಕೃಷ್ಣರು ಹಸನ್ಮುಖರಾಗಿ ಭಕ್ತರೊಡನೆ ಮಾತುಕತೆಗಳನ್ನಾಡುತ್ತಿದ್ದಾರೆ. ಅಧರಸೇನ ಕೆಲವು ಸ್ನೇಹಿತರೊಡನೆ ಪರಮಹಂಸರ ಹತ್ತಿರ ಹೋಗಿ ಕುಳಿತುಕೊಂಡ. ಆತ ಪರಮಹಂಸರಿಗೆ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯನನ್ನು ತೋರಿಸಿ ಹೇಳಿದ, ಈತ ಒಬ್ಬ ದೊಡ್ಡ ಪಂಡಿತ. ಅನೇಕ ಪುಸ್ತಕಗಳನ್ನು ಬರೆದಿದ್ದಾನೆ. ತಮ್ಮ ದರ್ಶನ ಪಡೆಯಲು ಬಂದಿದ್ದಾನೆ. ಈತನ ಹೆಸರು ಬಂಕಿಮ ಬಾಬು ಅಂತ. ಶ್ರೀರಾಮಕೃಷ್ಣರು ನಗುತ್ತಾ, ಏನು ಬಂಕಿಮ ಅಂತಲೇ? ಒಳ್ಳೆಯದು. ನೀನು ಯಾವುದರ ದೆಸೆಯಿಂದ ಬಗ್ಗಿ ಹೋಗಿಬಿಟ್ಟೆ? ಬಂಕಿಮ ನಗುತ್ತಾ, ಏನು ಹೇಳಲಿ ಹಣೆ ಬರಹವನ್ನು. ಬೂಟ್ಸಿನ ಏಟಿನಿಂದ. ಎಲ್ಲರೂ ನಗುತ್ತಾರೆ. ಸಾಹೇಬರ ಬೂಟ್ಸಿನ ಏಟಿನಿಂದ ಬಗ್ಗಿ ಹೋಗಿದ್ದೇನೆ. ಶ್ರೀರಾಮಕೃಷ್ಣರು, ಹಾಗಲ್ಲಪ್ಪ, ಶ್ರೀಕೃಷ್ಣ ಪ್ರೇಮದ ದೆಸೆಯಿಂದ ಬಾಗಿಬಿಟ್ಟಿದ್ದಾನೆ. ಶ್ರೀಮತಿಯ ಪ್ರೇಮದ ದೆಸೆಯಿಂದ ಆತ ತ್ರಿಭಂಗಿಯಾಗಿ ಬಿಟ್ಟಿದ್ದಾನೆ ಅಂತ ಕೆಲವರು ವ್ಯಾಖ್ಯಾನ ಮಾಡುತ್ತಾರೆ. ಆತನದು ಶ್ಯಾಮವರ್ಣ. ಕಾರಣ ಗೊತ್ತೇ? ಸಮುದ್ರದ ನೀರು
ದೂರದಿಂದ ಶ್ಯಾಮವರ್ಣದಂತೆ ಕಾಣುತ್ತದೆ. ಆದರೆ ಹತ್ತಿರ ಹೋಗಿ ಕೈಯಲ್ಲಿ ತೆಗೆದುಕೊಂಡು ನೋಡಿದರೆ ಅದು ಶ್ಯಾಮವರ್ಣದಂತೆ ಕಾಣೋದಿಲ್ಲ, ಬಹಳ ಸ್ವಚ್ಛ ಸಲಿಲವಾಗಿ ಕಾಣುತ್ತದೆ. ಅದೇ ರೀತಿ ನಾವು ಭಗವಂತನಿಂದ ಬಹುದೂರದಲ್ಲಿ ಇರುವಾಗ ಆತ ಶ್ಯಾಮವರ್ಣದವನಾಗಿ ಕಾಣುತ್ತಾನೆ. ಆತ ಕುಳ್ಳು. ಆತನ ಎತ್ತರ ಅವನ ಪುಟ್ಟ ಕೈಗಳ ಅಳತೆಯಲ್ಲಿ 3.5 ಮೊಳ ಮಾತ್ರ. ಕಾರಣ ಗೊತ್ತೇ? ಸೂರ್ಯ ಬಹಳ ದೂರದಲ್ಲಿರುವುದರಿಂದ ಬಹಳ ಚಿಕ್ಕವನಾಗಿ ಕಾಣುತ್ತಾನೆ. ಆದರೆ ಹತ್ತಿರ ಹೋಗಿ ನೋಡಿದರೆ ಆತ ಚಿಕ್ಕದಾಗಿ ಕಾಣುವ ಹಾಗೇ ಇಲ್ಲ. ಭಗವಂತನ ಸ್ವರೂಪವನ್ನು ಸರಿಯಾಗಿ ಅರಿತುಕೊಂಡಾಗ ಆತ ಶ್ಯಾಮವರ್ಣದವನಾಗಿಯೂ ಕಾಣುವುದಿಲ್ಲ, ಕುಳ್ಳಾಗಿಯೂ ತೋರುವುದಿಲ್ಲ. ಅದು ಬಹುದೂರದ ಮಾತು. ಸಮಾಧಿಸ್ಥನಾಗದ ಹೊರತು ಆ ಅನುಭವ ದೊರೆಯದು. ಎಲ್ಲಿಯವರೆಗೆ ನಾನು ನೀನು ಎಂಬ ಭಾವನೆ ಹೃದಯದಲ್ಲಿ ಇರುವುದೋ ಅಲ್ಲಿಯವರೆಗೆ ಆತ ನಮಗೆ ನಾಮರೂಪಗಳಿಂದ ಕಾಣಿಸಿಕೊಳ್ಳುತ್ತಾನೆ. ಶ್ರೀಕೃಷ್ಣ ಪುರುಷ, ಶ್ರೀಮತಿ ಆತನ ಶಕ್ತಿ, ಆದ್ಯಾಶಕ್ತಿ. ಪುರುಷ ಮತ್ತು ಪ್ರಕೃತಿ. ಯುಗಲ ಮೂರ್ತಿ ಎಂದರೆ ಅರ್ಥವೇನು? ಪುರುಷನಿಗೂ ಪ್ರಕೃತಿಗೂ ಅಭೇದ ಅಂತ, ಅವರಿಬ್ಬರಿಗೂ ಯಾವ ಭೇದವೂ ಇಲ್ಲ ಅಂತ. ಪ್ರಕೃತಿರಹಿತವಾಗಿ ಪುರುಷನಿರಲಾರ, ಪುರುಷರಹಿತಳಾಗಿ ಪ್ರಕೃತಿ ಇರಲಾರಳು. ಒಂದನ್ನು ಪ್ರಸ್ತಾಪಿಸಿತು ಅಂದರೆ ಅದರೊಡನೆಯೇ ಮತ್ತೊಂದು ಇರುವುದನ್ನು ಭಾವಿಸಲೇಬೇಕು. ಇದು ಅಗ್ನಿ ಮತ್ತು ಅದರ ದಾಹಕ ಶಕ್ತಿಯ ಹಾಗೆ. ಅಗ್ನಿಯನ್ನು ಬಿಟ್ಟು ದಾಹಕ ಶಕ್ತಿಯನ್ನು ಭಾವಿಸುವುದಕ್ಕೆ ಆಗುವುದಿಲ್ಲ. ಅದಕ್ಕಾಗಿಯೇ ಯುಗಲ ಮೂರ್ತಿಯಲ್ಲಿ ಶ್ರೀಕೃಷ್ಣನ ದೃಷ್ಟಿ ರಾಧೆಯ ಕಡೆಗೆ ಇರುವುದು, ರಾಧೆಯ ದೃಷ್ಟಿ ಶ್ರೀಕೃಷ್ಣನ ಕಡೆಗೆ ಇರುವುದು. ಶ್ರೀಮತಿಯದು ವಿದ್ಯುತ್ತಿನೋಪಾದಿಯ ಗೌರವರ್ಣ. ಅದಕ್ಕಾಗಿಯೇ ಶ್ರೀಕೃಷ್ಣ ಪೀತಾಂಬರ ಉಡುವುದು. ಶ್ರೀಕೃಷ್ಣನ ವರ್ಣ ನೀಲಮೇಘವರ್ಣ. ಅದಕ್ಕಾಗಿಯೇ ಶ್ರೀಮತಿ ನೀಲಾಂಬರ ಉಡುವುದು. ನೀಲ ರತ್ನಗಳಿಂದ ಅಂಗಾಂಗಗಳನ್ನು ಸಿಂಗರಿಸಿಕೊಳ್ಳುವುದು. ಶ್ರೀಮತಿ ಕಾಲಿಗೆ ಗೆಜ್ಜೆ ಕಟ್ಟುತ್ತಾಳೆ. ಅದಕ್ಕಾಗೇ ಶ್ರೀಕೃಷ್ಣನೂ ಕಾಲಿಗೆ ಗೆಜ್ಜೆ ಕಟ್ಟುತ್ತಾನೆ. ಅಂದರೆ ಪ್ರಕೃತಿ ಪುರುಷರಲ್ಲಿ ಆಂತರಿಕವಾಗಿ ಬಾಹ್ಯವಾಗಿ ಸಂಪೂರ್ಣ ಸಾಮರಸ್ಯವಿದೆ ಎಂದು. ಶ್ರೀಕೃಷ್ಣರು ಈ ಮಾತುಗಳನ್ನು ಆಡಿ ಮುಗಿಸಿದವೊಡನೆಯೇ ಬಂಕಿಮ ಮತ್ತು ಆತನ ಸ್ನೇಹಿತರು ಪರಸ್ಪರ ಇಂಗ್ಲೀಷಿನಲ್ಲಿ ಮೆಲ್ಲ ಮೆಲ್ಲಗೆ ಮಾತನಾಡಿಕೊಳ್ಳಲಾರಂಭಿಸಿದರು. ಶ್ರೀರಾಮಕೃಷ್ಣರು ನಗುತ್ತಾ ಬಂಕಿಮನೇ ಮೊದಲಾದವರಿಗೆ, ಏನು ಸಮಾಚಾರ, ನೀವು ಇಂಗ್ಲೀಷಿನಲ್ಲಿ ಏನೋ ಮಾತನಾಡಿಕೊಳ್ಳುತ್ತಿದ್ದೀರಿ? ಎಲ್ಲರೂ ನಗುತ್ತಾರೆ. ಅಧರಸೇನ, ಅಂಥದ್ದೇನಿಲ್ಲ, ನೀವು ಹೇಳಿದ ಕೃಷ್ಣರೂಪಿನ ವಿವರಣೆ, ಅದರ ಮೇಲೆ ಸ್ವಲ್ಪ ಮಾತನಾಡಿಕೊಳ್ಳುತ್ತಿದ್ದೇವೆ. ಶ್ರೀರಾಮಕೃಷ್ಣರು ನಗುತ್ತಾ, ಒಂದು ವಿಷಯ ನನ್ನ ಜ್ಞಾಪಕಕ್ಕೆ ಬಂದು ನಗು ಬರುತ್ತದೆ. ಒಂದು ಕಥೆ ಹೇಳುತ್ತೇನೆ ಕೇಳಿ. ಒಬ್ಬ ಹಜಾಮ ಒಬ್ಬ ದೊಡ್ಡ ಮನುಷ್ಯನಿಗೆ ಕ್ಷೌರ ಮಾಡಲು ಹೋಗಿದ್ದ. ಕ್ಷೌರ ಮಾಡುತ್ತಿರುವಾಗ ಆ ಮನುಷ್ಯನಿಗೆ ಕತ್ತಿ ಒಂದು ಕಡೆ ಸ್ವಲ್ಪ ತಾಗಿತು. ಆತ ಡ್ಯಾಮ್ ಎಂಬುದಾಗಿ ಕೂಗಿಕೊಂಡ. ಆದರೆ ಹಜಾಮನಿಗೆ ಡ್ಯಾಮ್ ಎಂಬುದರ ಅರ್ಥ ಗೊತ್ತಿರಲಿಲ್ಲ. ಆಗ ಆತ ಕ್ಷೌರದ ಕತ್ತಿಯನ್ನು ಬದಿಗಿಟ್ಟು ಚಳಿಗಾಲವಾಗಿದ್ದರೂ ಕೈತೋಳುಗಳನ್ನು ಸರಿ ಮಾಡಿಕೊಂಡು ಆತನನ್ನು ಕೇಳಿದ, ನೀವು ನನ್ನನ್ನು ಡ್ಯಾಮ್ ಎಂದು ಕರೆದಿರಿ, ಇದರ ಅರ್ಥ ಏನು ಎಂಬುದನ್ನು ನೀವು ಹೇಳಿಯೇ ತೀರಬೇಕು. ಆಗ ಆ ಮನುಷ್ಯ ಹೇಳಿದ, ಓಹ್, ನೀನು ಸುಮ್ಮನೆ ಕ್ಷೌರ ಮಾಡಿ ಮುಗಿಸು, ಅದಕ್ಕೆ ಒಂದು ನಿರ್ದಿಷ್ಟ ಅರ್ಥವೇನಿಲ್ಲ, ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಕ್ಷೌರ ಮಾಡು ಅಷ್ಟೇ. ಹಜಾಮ ಅಷ್ಟಕ್ಕೆ ಸುಮ್ಮನಾಗುವ ಮೂರ್ತಿಯಲ್ಲ. ಆತ ಹೇಳಿದ, ಡ್ಯಾಮ್ ಎಂಬುದರ ಅರ್ಥ ಒಳ್ಳೆಯದಾಗಿದ್ದರೆ ನಾನೂ ಡ್ಯಾಮ್, ನಮ್ಮ ತಂದೆಯೂ ಡ್ಯಾಮ್, ನಮ್ಮ 14 ವಂಶದವರೆಲ್ಲರೂ ಡ್ಯಾಮ್. ಎಲ್ಲರೂ ನಗುತ್ತಾರೆ. ಆದರೆ ಡ್ಯಾಮ್ ಎಂಬುದರ ಅರ್ಥ ಕೆಟ್ಟದ್ದಾಗಿದ್ದರೆ ನೀವು ಡ್ಯಾಮ್, ನಿಮ್ಮ ತಂದೆಯೂ ಡ್ಯಾಮ್, ನಿಮ್ಮ 14 ವಂಶದ ತಲೆಗಳೆಲ್ಲ ಡ್ಯಾಮ್. ಎಲ್ಲರೂ ನಗುತ್ತಾರೆ. ಅವರು ಬರೀ ಡ್ಯಾಮ್ ಮಾತ್ರವೇ ಅಲ್ಲ, ಡ್ಯಾಮ್ 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 ಅಂತ. ಎಲ್ಲರೂ ಹೊಟ್ಟೆ ಹುಣ್ಣಾಗುವಂತೆ ನಗುತ್ತಿದ್ದಾರೆ. ನಗುವುದು ನಿಂತ ನಂತರ ಬಂಕಿಮ ಮಾತನಾಡಲು ಪ್ರಾರಂಭಿಸಿದ. ಬಂಕಿಮ, ನೀವು ಪ್ರಚಾರ ಕಾರ್ಯ ಮಾಡೋದಿಲ್ಲವಲ್ಲ, ಏಕೆ?
ಶ್ರೀರಾಮಕೃಷ್ಣರು ನಗುತ್ತಾ ನಗುತ್ತಾ, ಪ್ರಚಾರ ಅಭಿಮಾನಜನ್ಯ. ಮನುಷ್ಯನೇ ಆತ ಒಂದು ಕ್ಷುದ್ರ ಜೀವಿ. ಪ್ರಚಾರ ಮಾಡೋದು ಆತನೇ. ಯಾರು ಚಂದ್ರ ಸೂರ್ಯರನ್ನು ಸೃಷ್ಟಿಸಿ ಈ ಜಗತ್ತನ್ನು ವ್ಯಕ್ತಗೊಳಿಸುತ್ತಿದ್ದಾನೋ ಆತ. ಪ್ರಚಾರ ಮಾಡೋದು ಏನು ಸಾಮಾನ್ಯ ಕೆಲಸವೇ? ಆತ ತನ್ನ ಸಾಕ್ಷಾತ್ಕಾರ ಕೊಟ್ಟು ಆದೇಶ ಮಾಡದಿದ್ದರೆ ಪ್ರಚಾರ ನಡೆಯೋ ಹಾಗಿಲ್ಲ. ಆದರೆ ಮಾಡಿದರೆ ಯಾರೂ ಬೇಡ ಅನ್ನೋದಿಲ್ಲ. ಆತನಿಂದ ಆದೇಶ ದೊರೆತಿಲ್ಲದಿದ್ದರೂ ಬೇಕಾದರೆ ಗಂಟಲು ಕಿತ್ತುಕೊಳ್ಳಬಹುದು. ಒಂದೆರಡು ದಿವಸಗಳ ಮಟ್ಟಿಗೆ ಜನ ನೀನು ಹೇಳಿದಂತೆ ನಡೆದುಕೊಳ್ಳುತ್ತಾರೆ. ಬಳಿಕ ಎಲ್ಲವನ್ನೂ ಮರೆತು ಬಿಡುತ್ತಾರೆ. ಜನರಿಗೆ ಇದೂ ಒಂದು ವಿಧವಾದ ತಮಾಷೆ ಮಾತ್ರವೇ. ನೀನು ಮಾತನಾಡುತ್ತಿರುವವರೆಗೂ ಜನ ಹೇಳುತ್ತಾರೆ, ಆಹಾ, ಆತ ಬಹಳ ಚೆನ್ನಾಗಿ ಮಾತನಾಡುತ್ತಾನೆ. ನೀನು ಮಾತನಾಡುವುದನ್ನು ನಿಲ್ಲಿಸುವುದೇ ಎಲ್ಲ ಗಾಳಿಯಲ್ಲಿ ತೂರಿ ಹೋಗಿಬಿಡುತ್ತದೆ. ಎಲ್ಲಿಯವರೆಗೆ ಒಲೆಯಲ್ಲಿ ಸೌದೆ ಉರಿಯುತ್ತಿರುವುದೋ ಅಲ್ಲಿಯವರೆಗೆ ಹಾಲು ಸುಮ್ಮನೆ ಮರಳಿ ಮರಳಿ ಉಕ್ಕುತ್ತಿರುತ್ತದೆ. ಸೌದೆಯನ್ನು ತೆಗೆದುಹಾಕಿದೊಡನೆಯೇ ಎಂದಿನಂತೆ ತೆಪ್ಪಗಾಗುತ್ತದೆ, ಇಳಿದು ಹೋಗಿ ಬಿಡುತ್ತದೆ. ಸಾಧನೆ ಮಾಡಿ ಆಧ್ಯಾತ್ಮಿಕ ಶಕ್ತಿಯನ್ನು ಸಂಪಾದಿಸಬೇಕು. ಹಾಗೆ ಮಾಡದೇ ಇದ್ದರೆ ಪ್ರಚಾರ ಕಾರ್ಯ ಸಾಧ್ಯವಿಲ್ಲ. ತನಗೇ ಮಲಗಲು ಸ್ಥಳವಿಲ್ಲ. ಶಂಕರನನ್ನು ಬೇರೆ ಕರೆಯುತ್ತಿದ್ದಾನೆ. ಮಲಗಲು ತನಗೇ ಸ್ಥಳವಿಲ್ಲ. ಆದರೂ ಓ ಶಂಕರ, ಬಾ, ನನ್ನೊಡನೆ ಮಲಗಿಕೋ ಅಂತ ಕರೆಯೋದು ಬೇರೆ. ನಮ್ಮ ಊರಿನ ಹಾಲಧಾರ ಪುಕುರದ ಏರಿಯ ಪಕ್ಕದಲ್ಲಿ ನಿತ್ಯವೂ ಬಹಿರ್ದೇಶಕ್ಕೆ ಹೋಗಿ ಆ ಸ್ಥಳವನ್ನು ಕೆಲವರು ಗಲೀಜು ಮಾಡಿಬಿಡುತ್ತಿದ್ದರು. ಪ್ರಾತಃ ಕಾಲ ಆ ಊರಿನ ಜನ ಅಲ್ಲಿಗೆ ಬಂದು ಹಾಗೆ ಮಾಡಿದವರನ್ನು ಬೈದು ಹೋಗುತ್ತಿದ್ದರು. ಆದರೂ ಗಲೀಜು ಮಾಡುವ ಕಾರ್ಯ ತಪ್ಪಿ ಹೋಗಲಿಲ್ಲ. ಕೊನೆಗೆ ಆ ಗ್ರಾಮದವರು ಸರ್ಕಾರಕ್ಕೆ ಅರ್ಜಿಯ ಮೂಲಕ ಅದನ್ನು ತಿಳಿಯಪಡಿಸಿದರು. ಆಗ ಸರ್ಕಾರದವರು ಇಲ್ಲಿ ಹೇಸಿಗೆ ಮಾಡಕೂಡದು, ಹಾಗೆ ಮಾಡಿದರೆ ಶಿಕ್ಷೆ ವಿಧಿಸಲಾಗುತ್ತದೆ ಅಂತ ಒಂದು ಬೋರ್ಡು ಹಾಕಿಬಿಟ್ಟರು. ಆಗ ಒಡನೆಯೇ ಎಲ್ಲ ನಿಂತು ಹೋಗಿಬಿಟ್ಟಿತು. ಬಳಿಕ ಆ ಊರಿನವರಿಗೆ ಯಾವ ತೊಂದರೆಯೂ ಆಗಲಿಲ್ಲ. ಅದು ಸರ್ಕಾರದ ಆಜ್ಞೆ, ಎಲ್ಲರೂ ಪಾಲಿಸಲೇಬೇಕು. ಅದೇ ರೀತಿಯಾಗಿ ಮೊದಲು ಭಗವಂತನ ದರ್ಶನ ದೊರೆತು ಆತ ಆದೇಶ ಇಯುವುದಾದರೆ ಮಾತ್ರ ಪ್ರಚಾರ ಕಾರ್ಯ ಸಾಧ್ಯವಾಗುತ್ತದೆ, ಲೋಕ ಶಿಕ್ಷಣೆಯ ಕಾರ್ಯ ಸಾಧ್ಯವಾಗುತ್ತದೆ. ಇಲ್ಲದೇ ಇದ್ದರೆ ನಿನ್ನ ಮಾತಿಗೆ ಯಾರು ತಾನೇ ಬೆಲೆ ಕೊಡುತ್ತಾರೆ? ಶ್ರೀರಾಮಕೃಷ್ಣರು ಹೇಳುತ್ತಿದ್ದ ಈ ಮಾತುಗಳನ್ನೆಲ್ಲ ಎಲ್ಲರೂ ಗಂಭೀರ ಮುದ್ರೆಯಿಂದ ಕೇಳುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಬಂಕಿಮನಿಗೆ, ಒಳ್ಳೆಯದು, ನೀನೊಬ್ಬ ದೊಡ್ಡ ಪಂಡಿತನೇ, ಬಹಳ ಪುಸ್ತಕಗಳನ್ನು ಬರೆದಿದ್ದೀಯೇ. ನೀನು ಏನು ಹೇಳುತ್ತೀಯೇ? ಮನುಷ್ಯನ ಕರ್ತವ್ಯ ಏನು? ಆತನನ್ನು ಹಿಂಬಾಲಿಸುವುದು ಏನು? ಪರಲೋಕ ಎಂಬುದರಲ್ಲಿ ನಿನಗೆ ನಂಬಿಕೆ ಇದೆ ತಾನೆ? ಬಂಕಿಮ, ಪರಲೋಕವೇ, ಅದೊಂದು ಬೇರೆ ಏನಪ್ಪ ಅದು? ಶ್ರೀರಾಮಕೃಷ್ಣರು, ಹೌದು, ಜ್ಞಾನ ಪಡೆದುಕೊಂಡ ಮೇಲೆ ಬೇರೆ ಲೋಕಕ್ಕೆ ಹೋಗಬೇಕಾಗಿಲ್ಲ, ಪುನರ್ಜನ್ಮ ಉಂಟಾಗೋದಿಲ್ಲ. ಆದರೆ ಎಲ್ಲಿಯವರೆಗೆ ಜ್ಞಾನವನ್ನು ಪಡೆದುಕೊಂಡಿಲ್ಲವೋ, ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿಲ್ಲವೋ ಅಲ್ಲಿಯವರೆಗೆ ಮತ್ತೆ ಜನ್ಮವೆತ್ತಬೇಕಾಗುತ್ತದೆ. ಅದರಿಂದ ಬಿಡುಗಡೆ ಎಂಬುದು ಇಲ್ಲವೇ ಇಲ್ಲ. ಅದುವರೆಗೆ ಪರಲೋಕ ಎಂಬುದು ಇದ್ದೇ ಇದೆ. ಜ್ಞಾನ ದೊರೆತರೆ, ಭಗವಂತನ ದರ್ಶನ ದೊರೆತರೆ ಮುಕ್ತಿ ದೊರೆತು ಬಿಡುತ್ತದೆ. ಬಳಿಕ ಪುನರ್ಜನ್ಮವಿಲ್ಲ. ಬೇಯಿಸಿದ ಭತ್ತವನ್ನು ಬಿತ್ತಿದರೆ ಅದು ಮೊಳೆಯದು. ಯಾರಾದರೂ ಜ್ಞಾನಾಜ್ಞೆಯಲ್ಲಿ ಬೆಂದು ಹೋಗಿಬಿಟ್ಟಿರುವುದಾದರೆ ಅವರಿಂದ ಸೃಷ್ಟಿಯ ಕಾರ್ಯ ಯಾವುದೂ ನಡೆಯದು. ಅವರ ಕೈಯಲ್ಲಿ ಸಂಹಾರ ಕಾರ್ಯ ಸಾಧ್ಯವಿಲ್ಲ. ಅವರಿಗೆ ಕಾಮಕಾಂಚನದಲ್ಲಿ ಆಸಕ್ತಿಯೂ ಇರದು. ಆಗಲೇ ಭತ್ತ ಬೆಂದು ಹೋಗಿಬಿಟ್ಟಿದೆ. ಅದನ್ನು ತೆಗೆದುಕೊಂಡು ಹೋಗಿ ಒಟ್ಟಲು ಹಾಕಿದರೆ ಏನು ಹುಟ್ಟುತ್ತದೆ? ಬಂಕಿಮ ನಗುತ್ತಾ ನಗುತ್ತಾ, ಮಹಾಶಯರೇ, ಜೊಂಡೂ ಕೂಡ ಯಾವ ಮರಗೆಲಸಕ್ಕೂ ಬಾರದು. ಶ್ರೀರಾಮಕೃಷ್ಣರು, ಹಾಗೆಂದು ಜ್ಞಾನಿಯೇನೂ ಜೊಂಡು ಗಿಡವಲ್ಲ. ಆತ ಭಗವಂತನ ದರ್ಶನ ಮಾಡಿದ್ದಾನೆ, ಅಮೃತ ಫಲವನ್ನು ಪಡೆದುಕೊಂಡಿದ್ದಾನೆ. ಅದು ಸೋರೆ ಕುಂಬಳವಲ್ಲ.
ಆತನಿಗೆ ಪುನರ್ಜನ್ಮ ಎಂಬುದು ಇಲ್ಲವೇ ಇಲ್ಲ. ಭೂಮಿಯಲ್ಲಿ ಆಗಲಿ, ಸೂರ್ಯಲೋಕದಲ್ಲಿ ಆಗಲಿ, ಚಂದ್ರಲೋಕದಲ್ಲಿ ಆಗಲಿ, ಯಾವ ಲೋಕದಲ್ಲಿಯೂ ಆತ ಜನ್ಮವೆತ್ತಬೇಕಾಗಿಲ್ಲ. ಉಪಮೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾತ್ರ. ನೀನಂತೂ ಒಬ್ಬ ಪಂಡಿತನೇ, ನ್ಯಾಯ ಓದಿಲ್ಲವೇನು? ಆತ ಒಂದು ಹುಲಿಯೇ ಅಂತ ಹೇಳಿದರೆ ಆತನಿಗೆ ಒಂದು ಭೀಕರ ಬಾಲವಿದೆ ಮತ್ತು ಗುಡುಗುವಂಥ ಒಂದು ಮುಖವಿದೆ ಅಂತ ಏನೂ ಆಗೋದಿಲ್ಲವಲ್ಲ? ಎಲ್ಲರೂ ನಗುತ್ತಾರೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.